ನಡುವಿನ ಸಂಘರ್ಷ ಇನ್ನಷ್ಟು ಇವತ್ತು ಬಿಗಡಾಯಿಸಿದೆ. ಯುದ್ಧ 11ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಮೇಲೆ ಭಯಂಕರ ದಾಳಿಗಳಾಗ್ತಾ ಇದೆ. ಯಾವ ಆಡಳಿತ ಬದಲಾವಣೆಗೆ ಇಸ್ರೇಲ್ ಮತ್ತು ಅಮೆರಿಕ ಕೈ ಹಾಕಿತ್ತೋ ಅದೇ ಬದಲಾವಣೆಯ ಪ್ರತೀಕಾರವಾಗಿ ಇವತ್ತು ಅಯತುಲ್ಲಾ ಅಲಿ ಖಮೇನಿಯ ಉತ್ತರಾಧಿಕಾರಿಯಾಗಿ ಆತನದೇ ಪುತ್ರ ಮುಸ್ತಫಾ ಖಮೇನಿಯನ್ನ ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ. ಈ ಮಧ್ಯೆ ನಿಮ್ಮ ಜೇಬು, ನಾವು ನೀವು ತಿನ್ನೋ ರೇಷನ್ನು ಮತ್ತು ನಮ್ಮ ದೇಶದ ಆರ್ಥಿಕತೆ, ನಮ್ಮವರ ಜೀವನ ಮತ್ತು ಜೀವದ ಮೇಲೆ ಪ್ರಹಾರ ಮಾಡೋಕೆ ಈ ಯುದ್ಧ ರೆಡಿಯಾಗಿದೆ. ಇರಾನ್ನ ತೈಲ ಘಟಕಗಳು, ತೈಲ ಡಿಪೋಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಇರಾನ್ನಲ್ಲಿ ಎಲ್ಲಿ ನೋಡಿದರಲ್ಲಿ ಬೆಂಕಿಯ ಕೆನ್ನಾಲಿಗೆ ಆವರಿಸಿದೆ. ಟೆಹರಾನ್ನಲ್ಲಿ ಹೊತ್ತಿರುವ ಈ ಬೆಂಕಿ ಕೇವಲ ಇರಾನ್ಗೆ ಸೀಮಿತವಾಗಿರದೆ ಇಡೀ ಪ್ರಪಂಚವನ್ನ ವಿನಾಶದ ಕಡೆಗೆ ಕೊಂಡೊಯ್ತಾ ಇದೆ ಅಂತ ಅನಿಸ್ತಾ ಇದೆ. ಇದು ಬರೀ ಬೆಂಕಿ ಅಲ್ಲ, ಇದು ಇಡೀ ಗ್ಲೋಬಲ್ ಸಿಸ್ಟಮ್ನ ನಿರ್ನಾಮದ ಬೆಂಕಿ ಅಂತ ಅನಿಸ್ತಾ ಇದೆ. ಭಾರತ ಕೂಡ ಇದಕ್ಕೆ ಹೊರತಾಗಿಲ್ಲ ವೀಕ್ಷಕರೇ. ಭಾರತಕ್ಕೂ ಕೂಡ ಭಯ ಮತ್ತು ಆತಂಕ ಇದೆ. ಹೀಗೆ ಮುಂದುವರೆದ್ರೆ ಕೊಲ್ಲಿಯ ಬಿಸಿ ಮರುಭೂಮಿಯಲ್ಲಿ ಕೆಲಸ ಮಾಡ್ತಾ ಇರುವ, ಸಿಗಾಕೊಂಡಿರುವ 90 ಲಕ್ಷ ಜನರನ್ನ ಆ ಮರಣದ ಬಲೆಯಿಂದ ಬಿಡಿಸಿ ವಾಪಸ್ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಇದೆಯಾ?